ಭಾರತದ ನಾಗರಿಕ ಯಾವುದೇ ರಾಜ್ಯದ ಸರ್ಕಾರಿ ಕಚೇರಿಯಿಂದ ಮಾಹಿತಿ ಹಕ್ಕಿನಡಿಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಕರ್ನಾಟಕದಿಂದ ಯಾವುದೇ ಅರ್ಜಿದಾರ ದೇಶದ ಯಾವುದೇ ರಾಜ್ಯದ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಈ ಕಾಯ್ದೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ 2005 2005ರಲ್ಲಿ ಈ ಕಾಯ್ದೆ ಬಂದಿದೆ. ಇಡೀ ದೇಶದ ಯಾವುದೇ ನಾಗರಿಕ ದೇಶದ ಯಾವುದೇ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಯಾವುದೇ ಸಂಸ್ಥೆಯ ಲೆಟರ್ ಹೆಡ್ ಅಂದರೆ ಶೀರ್ಷಿತ ಹಾಳೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಅರ್ಜಿ ಸಲ್ಲಿಸಿದ ವ್ಯಕ್ತಿ ಹೆಸರು, ವಿಳಾಸ, ಸಹಿ ಇರಲೇಬೇಕು. ಈಗ ಅನೇಕ ಸಂಘ ಸಂಸ್ಥೆಗಳು, ಚೇಂಬರ್ ಆಫ್ ಕಾಮರ್ಸ್, ರಕ್ಷಣಾ ವೇದಿಕೆ ಲೆಟರ್ ಹೆಡ್ ಇರ್ತದೆ. ಅಂತಹ ಲೆಟರ್ ಹೆಡ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದೇ? ವಿಶೇಷವಾಗಿ 6(1) ಅಡಿಯಲ್ಲಿ ಫಾರ್ಮ್ ನಂಬರ್ ಎ ಅಂತ ಏನಿದೆ ಅದರಲ್ಲಿ ಅರ್ಜಿಯನ್ನು ಸಾಮಾನ್ಯವಾಗಿ ಸಲ್ಲಿಸಬೇಕಾಗ್ತದೆ. ಅದರಲ್ಲಿ 5 ವಿಷಯಗಳು ಮುಖ್ಯವಾಗಿರ್ತದೆ. ಅರ್ಜಿದಾರ ಹೆಸರು, ವಿಳಾಸ, ಯಾವ ಮಾಹಿತಿ ಬೇಕಾಗಿದೆ, ಯಾವ ವರ್ಷಕ್ಕೆ ಬೇಕಾಗಿದೆ, ಯಾವ ಅಧಿಕಾರಿಯಿಂದ ಬೇಕಾಗಿದೆ, ಅದರ ಜೊತೆಗೆ 10 ರೂಪಾಯಿಯ ಪ್ರಾರಂಭಿಕ ಶುಲ್ಕ. ಇದು ಕಡ್ಡಾಯ. ಆದರೆ ಲೆಟರ್ ಹೆಡ್ ಸಹಿತ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಅರ್ಜಿಯನ್ನು ಸಲ್ಲಿಸಿದ ವ್ಯಕ್ತಿಯ ಹೆಸರು ಬರೀಲೇಬೇಕು, ಸಹಿ ಮಾಡಲೇಬೇಕು. ಯಾಕೆಂದ್ರೆ ಲೆಟರ್ ಹೆಡ್ ಇರ್ತದೆ, ಅದರ ಕೆಳಗೆ ಅಧ್ಯಕ್ಷ, ಕಾರ್ಯದರ್ಶಿ, ಖಜಾಂಚಿ ಅಂತ ಬರೆದು ಸಹಿ ಮಾಡಿದರೆ ಅದು ಅಧಿಕೃತವಾಗಿ ಮಾಹಿತಿ ಹಕ್ಕು ಅರ್ಜಿ ಮಾಡಲಿಕ್ಕೆ ಅವಕಾಶವಿಲ್ಲ. ಸರ್ಕಾರಿ ಅಧಿಕಾರಿಗಳ ವೇತನ ಹಾಗೂ ಪಡೆದ ಇತರ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಕಲಂ 4(1)(b)(10) ಅಡಿಯಲ್ಲಿ ಎಲ್ಲ ಸಾರ್ವಜನಿಕ ಪ್ರಾಧಿಕಾರಗಳು ತಮ್ಮ ಕಚೇರಿಯ ಎಲ್ಲ ಸಿಬ್ಬಂದಿಗಳ ವೇತನ, ಇತರ ಭತ್ಯೆಗಳನ್ನು ತಮ್ಮ ಕಚೇರಿಯ ಅಂತರ್ಜಾಲದಲ್ಲಿ ಪ್ರಕಟಿಸಬೇಕೆಂದು ನಿಯಮ ಇದೆ. 4(1)(b) ಪ್ರಕಾರ ತಮ್ಮ ಕಚೇರಿಯಲ್ಲಿರುವಂತಹ ಎಲ್ಲ ಸಿಬ್ಬಂದಿಯ ಈ ಇನ್ಫಾರ್ಮೇಶನ್ ಅಂದರೆ ವೇತನ, ಭತ್ಯೆಗಳನ್ನು ಪ್ರಕಟಿಸಬೇಕಾದ್ದು ಕಡ್ಡಾಯ. ಸರ್ಕಾರಿ ನೌಕರನ ವೇತನ ಪತ್ರ ಅಂದರೆ ಪೇ ಸ್ಲಿಪ್ ಸಾರ್ವಜನಿಕರಿಗೆ ನೀಡಬಹುದೇ? ನಾನು ಈಗಾಗಲೇ ಹೇಳಿದೆ, ಸಾರ್ವಜನಿಕವಾಗಿ ಪ್ರಕಟಿಸಬೇಕಾದ ಕರ್ತವ್ಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಪ್ರಾಧಿಕಾರದ. ಆದರೆ ಕೆಲವೊಂದು ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸಿ ಪೇ ಸ್ಲಿಪ್ ಕೇಳ್ತಾ ಇದ್ದಾರೆ. ಅಂದರೆ ವೇತನ ಪತ್ರ ಕೊಡಬಹುದೇ? ಟೋಟಲ್ ಗ್ರಾಫ್ ಕೊಡಬಹುದು, ಪತ್ರವನ್ನು ಕೊಡಲಿಕ್ಕೆ ಅವಕಾಶವಿಲ್ಲ. ಯಾಕೆಂದ್ರೆ ಕಲಂ 4(1)(b)(10) ಅಡಿಯಲ್ಲಿ ವೇತನ ಪತ್ರದಲ್ಲಿರುವ ನೌಕರರ ವೈಯಕ್ತಿಕ ಮಾಹಿತಿಯನ್ನು ಹೊರತುಪಡಿಸಿ ಬ್ಯಾಂಕ್ ಸಾಲದ ಕಂತುಗಳು, ವಿಮಾ ಕಂತು ಮುಂತಾದಗಳನ್ನು ಹೊರತುಪಡಿಸಿ ತಿಂಗಳದ ಒಟ್ಟು ಸಂಬಳದ ಒಟ್ಟು ಸಂಬಳದ ಮೊತ್ತವನ್ನು ತಿಳಿಸಲಿಕ್ಕೆ ಅವಕಾಶವಿದೆ. CIC ಜಜ್ಮೆಂಟ್ 2014. ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನು ನೇಮಿಸುವ ಅಧಿಕಾರಿ ಯಾರಿಗಿದೆ? ಆ ಸಾರ್ವಜನಿಕ ಪ್ರಾಧಿಕಾರದ ಮುಖ್ಯಸ್ಥರಿಗೆ, ಸಂಬಂಧಿಸಿದ ಪ್ರಾಧಿಕಾರದ ಮುಖ್ಯಸ್ಥರಿಗೆ ನೇಮಿಸುವ ಅಧಿಕಾರ ಇದೆ. ಸಾಮಾನ್ಯವಾಗಿ ಪ್ರಾಧಿಕಾರದ ಮುಖ್ಯಸ್ಥರು ಪ್ರಥಮ ಮೇಲ್ಮನವಿ ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸಿ ತಮ್ಮ ಕಚೇರಿಯ ತತ್ಕ್ಷಣ ಅಧೀನ ಅಧಿಕಾರಿ ಅಂದರೆ ಇಮಿಡಿಯೇಟ್ ಸಬಾರ್ಡಿನೇಟ್ ಅಧಿಕಾರಿಯನ್ನು ಕಲಂ 5(1) ಪ್ರಕಾರ ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನ ನೇಮಿಸಬೇಕಾದಂತ ಕರ್ತವ್ಯ ಪ್ರಾಧಿಕಾರದ ಮುಖ್ಯಸ್ಥರು. ಒಂದು ಸಾರ್ವಜನಿಕ ಪ್ರಾಧಿಕಾರದಲ್ಲಿ ಎಷ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನು ನೇಮಿಸಬಹುದು? ಕೆಲಸದ ಅಗಾಧತೆಯ ಮೇಲೆ ಹಿನ್ನೆಲೆಯಲ್ಲಿ ಕಲಂ 5(1) ಪ್ರಕಾರ ಅವಶ್ಯವಿದ್ದಷ್ಟು ಅನೇಕ ಸಾರ್ವಜನಿಕ ಮಾಹಿತಿಗಳನ್ನು ನೇಮಿಸಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಯಾವುದೇ ಪರಿಮಿತಿ ಇಲ್ಲ.
ಪ್ರಾಧಿಕಾರದ ಮುಖ್ಯಸ್ಥರು ತಾವು ಪ್ರಥಮ ಮೇಲ್ಮನವಿ ಪ್ರಾಧಿಕಾರಗಳಾಗಿ ಕಾರ್ಯನಿರ್ವಹಿಸಿ ತಮ್ಮ ಕಚೇರಿಯಲ್ಲಿ ಅನೇಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನು ನೇಮಿಸಬಹುದೇ? ನೇಮಿಸಲು ಅವಕಾಶವಿದೆ. ಎಲ್ಲ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ನೀಡಿದ ಆದೇಶಗಳ ಮೇಲೆ ಕಲಂ 9(1) ಪ್ರಕಾರ ಪ್ರಥಮ ಮೇಲ್ಮನವಿಯನ್ನು ಸ್ವೀಕರಿಸಿ ಪ್ರಾಧಿಕಾರ ಮುಖ್ಯಸ್ಥರು ಅಂದರೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿಗಳು ವಿಚಾರಣೆಯನ್ನು ಕೈಗೊಂಡು ಇತ್ಯರ್ಥಪಡಿಸಬೇಕು. ಅದರಂತೆ 5(2) ಅಡಿಯಲ್ಲಿ ಅನೇಕ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳನ್ನು ನೇಮಿಸುವ ಅಧಿಕಾರ ಕಚೇರಿಯ ಮುಖ್ಯಸ್ಥರು ಅಂದರೆ ಪ್ರಾಧಿಕಾರ ಮುಖ್ಯಸ್ಥರಿಗೆ ಇದು ಇದೆ. ಇನ್ನು ಕಚೇರಿಯ ಅತಿ ಕೆಳದರ್ಜೆಯ C&D ಸಿಬ್ಬಂದಿಯನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿಯಿಂದ ನೇಮಿಸಲಿಕ್ಕೆ ಅವಕಾಶ ಇದೆಯೇ? ಇಲ್ಲ, ಅಂತ ಯಾವುದೇ ಅವಕಾಶವಿಲ್ಲ. ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಥವಾ ನೆರವು ಕೋರಲಾದ ಸಾಂದರ್ಭಿಕ ಮಾಹಿತಿ ಅಧಿಕಾರಿ ಡೀಮ್ಡ್ PIOs ನೇರವಾಗಿ ಮಾಹಿತಿಯನ್ನು ಅರ್ಜಿದಾರರಿಗೆ ಸಲ್ಲಿಸಬಹುದೇ? ಅವಕಾಶವಿಲ್ಲ. ಈಗ ಒಂದು ಮಾಹಿತಿಯನ್ನ ಕೋರಿ ಅರ್ಜಿ ಬಂದಾಗ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಆ ಅರ್ಜಿಯನ್ನ ಕಲಂ 5(4) ಪ್ರಕಾರ ಇತರ ಸಿಬ್ಬಂದಿಗೆ ತನ್ನ ಕಚೇರಿಯಲ್ಲಿ ಅದನ್ನು ರವಾನೆ ಮಾಡಿರ್ತಾರೆ. ಆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಆ ಅಧಿಕಾರಿಗೆ ಅಂದ್ರೆ 5(4) ಏನು ವರ್ಗಾವಣೆ ಮಾಡಿರ್ತಾರೆ ಅಂತ ಅಧಿಕಾರಿಗೆ ನೀವು ಮಾಹಿತಿಯನ್ನ ರವಾನೆ ಮಾಡು ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ. 5(4) ಅದನ್ನ ಕಳಿಸಿ 5 ದಿವಸದಲ್ಲಿ ಸಂಬಂಧಿಸಿದ ಸಿಬ್ಬಂದಿಯನ್ನ ಇಂದ ಮಾಹಿತಿಯನ್ನ ಕಡತವನ್ನು ಪಡೆದುಕೊಂಡು ಅದಕ್ಕೆ ಸಹಿಯನ್ನು ಹಾಕುವುದರ ಮೂಲಕ ದೃಢೀಕರಿಸುವುದರ ಮೂಲಕ ಮಾಹಿತಿಯನ್ನ ಅರ್ಜಿದಾರರಿಗೆ ಕಳಿಸುವಂತಹ ಜವಾಬ್ದಾರಿ ಸಾರ್ವಜನಿಕ ಮಾಹಿತಿ ಅಧಿಕಾರಿದಿದೆ. ಪ್ರಾಧಿಕಾರದಲ್ಲಿರುವ ಕಡತವನ್ನು ಹೊಂದಿರುವ ಎಲ್ಲ ಸಿಬ್ಬಂದಿಗಳಿಗೆ ಮಾಹಿತಿ ಹಕ್ಕು ಕಾಯ್ದೆಯ ತಿಳುವಳಿಕೆ ಅವಶ್ಯಕತೆ ಇದೆಯೇ? ಹೌದು, ಬಹಳ ಅವಶ್ಯಕತೆ ಇದೆ. ಕಡತವನ್ನು ಹೊಂದಿದ ಪ್ರಾಧಿಕಾರದ ಯಾವುದೇ ಸಿಬ್ಬಂದಿ ಕಲಂ 5(4) ಪ್ರಕಾರ ತಮ್ಮ ಅಧೀನದಲ್ಲಿರುವ ಕಡತಗಳ ಎಲ್ಲ ಮಾಹಿತಿಯನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ನೀಡಿ ಸಹಕರಿಸಬೇಕಾದದ್ದು ಕಡ್ಡಾಯ. ಒಂದು ವೇಳೆ ಸಹಕರಿಸದಿದ್ದರೆ ಅವರನ್ನು ಆಯೋಗವು ತಪ್ಪಿತಸ್ಥರೆಂದು ಕಲಂ 5(5) ಅಡಿಯಲ್ಲಿ ಸಂದರ್ಭಾನುಸಾರ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಡೀಮ್ಡ್ PI ಎಂದು ಅವು ಪರಿಗಣಿಸಿ ಅವರಿಗೆ ದಂಡ ವಿಧಿಸಲು